ನಿನ್ನೆ ರಾತ್ರಿ ಸುಮಾರು ನಡೆದಂತಹ ಕ್ಯಾಬಿನೆಟ್ ಸಭೆಯ ವೇಳೆ ಬೆಂಗಳೂರಿನಲ್ಲಿ ನಡೆದಂಥ ಅವಘಡದ ಬಗ್ಗೆ ಚರ್ಚೆಯನ್ನು ನಡೆಸಿ ಕಡೆಗೆ ಇಡೀ ಕರ್ನಾಟಕವೇ ಆಘಾತಕ್ಕೊಳಗಾಗುವಂತಹ ನಿರ್ಧಾರವನ್ನು ಮಾನ್ಯ ಮುಖ್ಯಮಂತ್ರಿ ಕೈಗೊಂಡಿದ್ದಾರೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು, ಡಿಸಿಪಿ ಶೇಖರ್ ಅವರು ಮತ್ತು ಉಳಿದ ಪೊಲೀಸ್ ಅಧಿಕಾರಿಗಳು ಒಟ್ಟಾರೆ ಇಡೀ ಇಲಾಖೆಯನ್ನೇ ಗುರಿಯಾಗಿಟ್ಕೊಂಡು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆನ್ಷನ್ ಮಾಡಿದ್ದಾರೆ. ಆದರೆ ಘಟನೆ ನಡೆದ 48 ಗಂಟೆ ಆಯಿತು. ಸರ್ಕಾರದಿಂದ ಮುಖ್ಯಮಂತ್ರಿ ಆಗಲಿ, ಉಪಮುಖ್ಯಮಂತ್ರಿ ಆಗಲಿ, ಅಥವಾ ಗೃಹ ಸಚಿವರಾಗಲಿ, ಅಥವಾ ಯಾವುದೇ ಸಚಿವರಾಗಲಿ ನೈತಿಕ ಹೊಣೆ ಹೊರುವಂತಹ ಕನಿಷ್ಠ ಔದಾರ್ಯವನ್ನು ಈ ಸರ್ಕಾರ ತೋರಿಲ್ಲ. ಫೇಲ್ಯೂರ್ ಇವ್ರದ್ದು. ಪೊಲೀಸ್ ಡಿಪಾರ್ಟ್ಮೆಂಟು ಒಂದು ಗಣೇಶ ಪೆಂಡಾಲ್ ಹಾಕಬೇಕು ಅಂದ್ರೂ ಕೂಡ ಸ್ಥಳೀಯ ಸ್ಟೇಷನಲ್ಲಿ ಪರ್ಮಿಷನ್ ತೊಗೊಳ್ಬೇಕು. ಒಂದು ಮೈಕ್ ಕಟ್ಟಬೇಕು ಅಂದರೆ ಪರ್ಮಿಷನ್ ತೊಗೊಳ್ಬೇಕು. ಒಂದು ಬ್ಯಾನರ್ ಬಂಟಿಂಗ್ ಕಟ್ಟಬೇಕು ಅಂದರೆ ಪರ್ಮಿಷನ್ ತೊಗೊಳ್ಬೇಕು. ಈ RCBಯ ಈ ಸೆಲೆಬ್ರೇಷನ್ಗೆ, ಈ ಪ್ರೊಸೆಷನ್ಗೆ ಅಥವಾ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಒಂದು ಸಭೆಗೆ, ವಿಧಾನಸೌಧದ ಎದುರುಗಡೆ ನಡೆದಂತಹ ಒಂದು ಸನ್ಮಾನ ಕಾರ್ಯಕ್ರಮಕ್ಕೆ ಪೊಲೀಸ್ ಇಲಾಖೆಯನ್ನು ಕನ್ಸಲ್ಟ್ ಮಾಡಿ ಅವರ ಅಭಿಪ್ರಾಯನ ಪಡ್ಕೊಂಡು ಅವರ ಸಭೆಯನ್ನು ನಡೆಸಿ ಅದರ ಮುಖಾಂತರವಾಗಿ ನೀವು ತೀರ್ಮಾನ ಕೈಗೊಂಡ್ರ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಥವಾ ಪೊಲೀಸ್ ಕಮಿಷನರ್ ಇರ್ಬೋದು, DG ಅವರು ಇರ್ಬೋದು, ಚೀಫ್ ಸೆಕ್ರೆಟರಿ ಅವರು ಇರ್ಬೋದು, ನೀವು ಯಾರಾದರೂ ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ರ? ಯಾರು ಕೊಟ್ಟಿದ್ದಾಗಾದ್ರೆ? ನಿಮ್ಮ ಮಕ್ಕಳನ್ನ ಕರ್ಕೊಂಬಂದು ಸಭೆಯಲ್ಲಿ ವೇದಿಕೆ ಮೇಲೆ ಹತ್ತಿಸ್ಕೊಂಡು ಸೆಲ್ಫಿ ತಗೊಂಡ್ರಿ, ಫೋಟೋಗ್ರಾಫ್ ತಗೊಂಡ್ರಿ, ಆಟೋಗ್ರಾಫ್ ತಗೊಂಡ್ರಿ, ಕೈಗೆ ಬಾವುಟ ಕೊಟ್ಕೊಂಡು ನೀವು ಫೋಟೋ ತೆಗೆಸ್ಕೊಂಡವರು. ನಿಮ್ಮ ಹಾರಾಟಕ್ಕೆ, ಮೆರೆದಾಟಕ್ಕೆ ವ್ಯವಸ್ಥೆ ಹಾಳಾಗಿ 11 ಜನ ತೀರ್ಕೊಂಡ್ರು. ಅದರ ನೈತಿಕ ಹೊಣೆಯನ್ನು ಸರ್ಕಾರ ಹೊರಬೇಕಿತ್ತು. ಆದರೆ ಪೊಲೀಸ್ ಇಲಾಖೆ ಮೇಲೆ ನೀವು ಗೂಬೆ ಕೂರಿಸ್ತಾ ಇದ್ರಿ. ಮಾನ್ಯ ಸಿದ್ದರಾಮಯ್ಯನವರೇ, ನಿಮಗೆ ಸ್ಪಷ್ಟವಾಗಿ ಕೇಳಲಿಕ್ಕೆ ಬಯಸ್ತೀನಿ. 3ನೇ ತಾರೀಕು ಕ್ರಿಕೆಟ್ ಮ್ಯಾಚ್ ನಡೀತಲ್ಲ, ಸಂಜೆಯಿಂದಲೇ ಬೆಂಗಳೂರಿನಲ್ಲಿ ಬೀದಿಗಳಲ್ಲಿ, MG ರೋಡ್ನಲ್ಲಿರ್ಬೋದು, ಎಲ್ಲ ಕಡೆನೂ ಕೂಡ ಸಾವಿರಾರು ಜನ ಒಂದೊಂದು ಕಡೆ ಸೇರಿದ್ರು. ಬಿಗ್ ಸ್ಕ್ರೀನ್ಗಳನ್ನು ಹಾಕಿದ್ರು. ಬೆಳಗಿನ ಜಾವದವರೆಗೂ 4 ಗಂಟೆವರೆಗೂ ಬೆಂಗಳೂರಿನ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಇರ್ಬೋದು, ಇಲ್ಲಿನ DCPಗಳಿರ್ಬೋದು, ಇಲ್ಲಿನ ಪೊಲೀಸ್ ಅಧಿಕಾರಿಗಳಿರ್ಬೋದು, ಇಲ್ಲ ಕಾನ್ಸ್ಟೇಬಲ್ ಇರ್ಬೋದು, ಬೀದಿ ನಿಂತ್ಕೊಂಡು ಒಂದು ಅವಘಡ ಆಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೆಳಗ್ಗೆ 4 ಗಂಟೆವರೆಗೂ ನಿಂತಿದ್ದಾರೆ. ಅಮಲ್ನಲ್ಲಿದ್ದಂತಹ ಅಭಿಮಾನಿಗಳನ್ನು ಕೂಡ ಕಂಟ್ರೋಲ್ ಮಾಡಿದ್ದಾರೆ. ಪೊಲೀಸರು ಇಡೀ ಬೆಂಗಳೂರಿನಲ್ಲಿ ಸುವ್ಯವಸ್ಥೆಯನ್ನು ಕಾಪಾಡಿದಂಥವರಿಗೆ ನಾವು ಅವ್ರಿಗೊಂದು ಮೆಚ್ಚುಗೆ ಸೂಚಿಸಬೇಕು. ಯಾಕಂದರೆ RCB ಕಳೆದ 5 ವರ್ಷಗಳಿಂದ ಮೋಸ್ಟ್ ವ್ಯಾಲ್ಯೂಡ್ ಟೀಮು. ಅಂದರೆ ಅಭಿಮಾನಿಗಳ ಹುಚ್ಚು ಪ್ರೇಮ, ಅಭಿಮಾನ ಅಷ್ಟಿದೆ. ಅದನ್ನು ಇಷ್ಟು ವರ್ಷಗಳಿಂದಲೂ ಕೂಡ ಒಂದು ಸಣ್ಣ ಅವಘಡ ಆಗಲಿಕ್ಕೆ ಅವಕಾಶ ಕೊಡದಲ್ಲೇ ಬೆಂಗಳೂರಿನ ಪೊಲೀಸರು ಕಾಪಾಡಿದ್ದಾರೆ. ಆ ಪೊಲೀಸರು ಬೆಳಗ್ಗೆ 4 ಗಂಟೆವರೆಗೂ ಕೆಲಸವನ್ನು ಮಾಡಿದ್ದಾರೆ. ಮನೆಗೆ ಹೋಗಿ ಒಂದು ರೆಸ್ಟ್ ತೊಗೊಳಕ್ಕಾಗಿಲ್ಲ. ಬೆಳಗ್ಗೆ 8 ಗಂಟೆಗೆ ನೀವು ಟ್ವೀಟ್ ಹಾಕ್ತೀರಿ, ಬನ್ನಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿ ನಾವು ವಿಧಾನಸೌಧ ಎದುರುಗಡೆ ಕೊಟ್ಟು ಬಂದು ಕರೆಸಿ ತಲೆಗೆ ಟೋಪಿ, ಶಾಲು, ಹಾರ ಹಾಕ್ತೀವಿ ಅಂತ ಹೇಳಿ ಕರೆದವ್ರು ನೀವು. ಅದಕ್ಕಿಂತ ಮೊದಲು ನೀವು ಪೊಲೀಸ್ ಕಮಿಷನರ್ನ, DG ಅವ್ರನ್ನ, ಚೀಫ್ ಸೆಕ್ರೆಟರಿ ಯಾರಿಗಾರು ಮೀಟಿಂಗ್ ಮಾಡಿರಾ? ಮೀಟಿಂಗ್ ಮಾಡಿದಲೆ ಇವತ್ತು ತಲೆದಂಡೆ ಯಾರನ್ನ ಮಾಡ್ತಾ ಇದ್ದೀರಿ ಸರ್ ನೀವು? ಆಯಿತು, ನೀವೇ ನೆನ್ನೆ ನಿಮ್ಮ ಸಂಪುಟ ಸಭೆ ಆದ ನಂತರ ಹೇಳ್ತೀರಿ, ಪತ್ರಕರ್ತರ ಪ್ರಶ್ನೆಗೆ ಉತ್ತರ ಹೇಳ್ತಿರ್ತೀರಿ, ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತ ಹೇಳ್ತೀರಿ. ಸರ್, ಹಾಗಾದರೆ ಬೆಂಗಳೂರು ಪೊಲೀಸ್ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡೋದಾದ್ರೆ, DCP ಅವ್ರನ್ನ ಸಸ್ಪೆಂಡ್ ಮಾಡೋದಾದ್ರೆ, ಹಲವಾರು ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದಾದ್ರೆ, ಇಡೀ ಬೆಂಗಳೂರು ಪೊಲೀಸರನ್ನ ಅದಕ್ಕೆ ಹೊಣೆಯಾಗಿ ಮಾಡೋದಾದ್ರೆ, ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆಯಲ್ಲ, ಅದಕ್ಕೆ ಯಾರನ್ನ ಹೊಣೆ ಮಾಡಬೇಕು ಸರ್ ನೀವು? ಪಹಲ್ಗಾಮ್ ಅಟ್ಯಾಕ್ ಆದಲ್ಲೂ ಕೂಡ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಿದ್ರಿ. ಇವತ್ತು ಇಂಟೆಲಿಜೆನ್ಸ್ ಫೇಲ್ಯೂರ್ ಅನ್ನೋದನ್ನ ನನ್ನ ನೀವು ಪತ್ರಿಕಾಗೋಷ್ಠಿ ಒಳಗಡೆ ನೀವು ಒಪ್ಕೊಂಡಿದ್ದೀರಿ. ಇಂಟೆಲಿಜೆನ್ಸ್ ಹೆಡ್ನ ಯಾಕೆ ಸರ್ ಬಿಟ್ಟಿದ್ದೀರಿ? ನಿಮ್ಮ ಕಾಂಗ್ರೆಸ್ MLA ಗಂಡ ಅಂತ ಬಿಟ್ಟಿದ್ದೀರಾ ನೀವು? ಅಲ್ಲಿ ಪ್ರೊಟೆಕ್ಟ್ ಮಾಡ್ಕೊಳ್ತೀರಿ ನೀವು. ಏನು ಸರ್ ಸಿದ್ದರಾಮಯ್ಯನವರೇ, 11 ಜನ ತೀರ್ಕೊಂಡ್ರು ಕೂಡ ಆ ತೀರ್ಕೊಂಡಿದ್ದಿನ ಸಂಜೆನೆ ನೀವು ಮಾಧ್ಯಮಗಳನ್ನು ಉದ್ದೇಶಿಸಿ ಇಂಥ ಘಟನೆಗಳು ಎಲ್ಲ ಕಡೆ ನಡೀತವೆ, ಇದೇನು ಹೊಸ್ತಲ್ಲ, ಕುಂಭಮೇಳದಲ್ಲಿ ನಡೆದಿತ್ತು, ಈ ಥರ ನಿರ್ಭಾವಕವಾಗಿ ಮಾತಾಡ್ತಿದ್ರಿ ನೀವು. ಸೆನ್ಸಿಟಿವಿಟಿನೇ ಇಲ್ಲ ನೀವು. ಇವತ್ತು ಪಬ್ಲಿಕ್ ಒಪಿನಿಯನ್ ನಿಮ್ಮ ವಿರುದ್ಧ ತಿರುಗಿತು, ಮಾಧ್ಯಮಗಳು ನಿಮ್ಮ ವಿರುದ್ಧ ತಿರುಗಿದು. ಹಾಗಾಗಿ ಈ ಒಂದು ತಿಪ್ಪೆ ಸಾರಿಸೋದಕ್ಕೋಸ್ಕರ ಯಾವುದೋ ಒಂದು ಬಲಿಪಶುನ ಹುಡ್ಕೊಂಡ್ಬಂದಿದ್ರೆ ಅದು ದಯಾನಂದ್ ಸರ್ ಆಗಿದ್ದಾರೆ, ಇಲ್ಲಿ DCP ಶೇಖರ್ ಆಗಿದ್ದಾರೆ, ಬೆಂಗಳೂರಿನ ಪೊಲೀಸರಾಗಿದ್ದಾರೆ. ಆದರೆ ಬೆಂಗಳೂರು ಪೊಲೀಸರು ಮೋಸ್ಟ್ ಎಫಿಷಿಯೆಂಟ್ ಪೊಲೀಸು. ದಯಾನಂದ್ ಸರ್ ಒಂದು ಫೈನೆಸ್ಟ್ ಆಫೀಸರ್ ಅವರು. ನಾನು ಅವ್ರನ್ನ ಮೈಸೂರಿನಲ್ಲಿ ನೋಡಿದ್ದೀನಿ. ನಮ್ಮ ದಸರಾನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅವರು ಇಂಟೆಲಿಜೆನ್ಸ್ ಹೆಡ್ ಆಗಿದ್ದಾಗಲೂ ಕೂಡ ಕರ್ನಾಟಕದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ SP ಆಗಿದ್ದಾಗಲೂ ಇರ್ಬೋದು, ಎಲ್ಲ ಕಡೆ ಹೋದ ಕಡೆ ಎಲ್ಲರೂ ಕೂಡ ದಯಾನಂದ್ ಸರ್ ಒಳ್ಳೆ ಹೆಸರು ತಗೊಂಡ್ಬಂದಿದ್ದಾರೆ.
ಒಬ್ಬ ಒಳ್ಳೆ ಅಧಿಕಾರಿಗೆ ಇಷ್ಟು ವರ್ಷದ ಅವರ ಕರಿಯರಿಗೆ 35-40 ವರ್ಷದ ಕರಿಯರಿಗೆ ಇವತ್ತೊಂದು ಬ್ಲಾಕ್ ಒಂದು ಕಪ್ಪು ಚುಕ್ಕೆನ ನೀವು ಅಂಟಿಸಿದ್ರಲ್ಲ ಸರ್. ಯಾಕೆ? ನಿಮ್ಮನ್ನು ಉಳಿಸ್ಕೊಳ್ಬೇಕು, ನಿಮ್ಮ ಚೇರ್ ಉಳಿಸ್ಕೊಳ್ಬೇಕು. ನೀವು ಯಾರು ನೈತಿಕ ಹೊಣೆ ಹೊರಲಿಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಒಬ್ಬ ಒಳ್ಳೆ ಅಧಿಕಾರಿ ಮೇಲೆ ನೀವು ಇವತ್ತು ಗೂಬೇರ್ ಕೂರಿಸ್ತಿರಲ್ಲ ಸರ್. ಸರ್, ಇದೇ ದಯಾನಂದ್ ಸರ್ ಬೆಂಗಳೂರು ಕಮಿಷನರ್ ಆಗಿ ಕಳೆದ 2 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಪ್ರೈಮ್ ಮಿನಿಸ್ಟರ್ ಮೋದಿ ಅವರದ್ದು ರೋಡ್ ಶೋಗಳು ಎಷ್ಟು ನಡೆದಿದ್ದಾವೆ? ಒಂದರ ಅವಘಡ ಸಂಭವಿಸಿದೆ ಸರ್. ಬೆಂಗಳೂರಿನಲ್ಲಿ ನಿಮ್ಮ ರ್ಯಾಲಿಗಳು ಎಷ್ಟು ನಡೆದಿದ್ದಾವೆ? ಯಾವತ್ತಾದ್ರೂ ಒಂದು ಘಟನೆ, ಸಣ್ಣ ಅಹಿತಕರ ಘಟನೆ ಸಂಭವಿಸಿದೆ ಸರ್? ನಿಮ್ಮ ಪೊಲಿಟಿಷಿಯನ್ಸ್ ಮದುವೆ ಮಾಡ್ಕೊಳ್ತೀರಿ, ಅದಕ್ಕೆ ಬಂದು ಪೊಲೀಸರು ನಿಮ್ಮನ್ನ ಕಾಯ್ಕೊಂಡು ನಿಂತ್ಕೊಂಡಿರ್ತಾರೆ. ನೀವು ಸತ್ತಾಗಲೂ ಕಾಯ್ಕೊಂಡು ನಿಂತಿರ್ತಾರೆ. ನೀವು ನಿಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರೊಟೆಕ್ಷನ್ ಕೊಡೋರು ಅವರು. ಅವರ ಪರ್ಮಿಷನ್ ತಗೊಂಡು ಮಾಡಿದಂಥ ಒಂದು ಕಾರ್ಯಕ್ರಮಗಳಲ್ಲಿ ಯಾವ್ದಾದ್ರು ಸಣ್ಣ ಒಂದು ಕಿಂಚಿತ್ತು ಲೋಪ ಆಗಿದೆ ಸರ್? ಅವರ ಕೇಳಲೇ ಇಲ್ಲ, ಅವರ ಅಭಿಪ್ರಾಯ ಕೇಳಲಿಲ್ಲ, ಅವ್ರ ಹತ್ರ ಒಂದು ಮಾಹಿತಿನ ಪಡ್ಕೊಳ್ಳಿಲ್ಲ, ನಿಮಗೆ ಪ್ರಿಪರೇಷನ್ಗೆ ಎಷ್ಟು ಟೈಮ್ ಬೇಕು ಅಂತಲೂ ಕೇಳಲಿಲ್ಲ. ಆಯ್ತು, RCB ಅವರು ಪ್ರೆಷರ್ ಹಾಕಿದ್ರು ಅಂತ ತಿಳ್ಕೊಳ್ಳಿ. RCB ಅವ್ರ ಪ್ರೆಷರ್ಗೆ ಒಳಗಾಗುವಂತಹ ನಿಮಗೆ ದರ್ದು ನಿಮಗೇನಿತ್ತು ಸರ್? ನಿಮಗೆ ಅಲ್ಲಿ ಹೋಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ನಡೆದಂತ ನನಗೆ ಇದೇ ಒಂದು ಕಾರ್ಯಕ್ರಮನೇ ಗೊತ್ತಿಲ್ಲ ಅಂತ ಹೇಳ್ತೀರಿ. ನಿಮ್ಮ DK ಶಿವಕುಮಾರ್ ಅವರು ಹೋಗಿ ಕಪ್ ಹಿಡಿದು ಎತ್ಕೊಂಡು ನಿಂತಿರೋದು ನೋಡಿಲ್ವ ನೀವು? ನಿಮ್ಮನ್ನು ಯಾರಾದರೂ ಏರ್ಪೋರ್ಟಿಗೆ ಬನ್ನಿ, ನಿಮಗೆ ರಿಸೀವ್ ಮಾಡಕ್ಕೆ ಬನ್ನಿ ಅಂತ ಕರೆದಿದ್ರೆ ನೀವು? ಅಲ್ಲಿ ನಿಮ್ಮ ಉಪಮುಖ್ಯಮಂತ್ರಿಗೆ, ನಿಮ್ಮ ಮಂತ್ರಿಗಳಿಗೆ, ನಿಮ್ಮ MLA ಗಳಿಗೆ, ನಿಮ್ಮ ಸಚಿವರಿಗೆ ವಿಧಾನಸೌಧ ಎದುರುಗಡೆನೂ ಪ್ರೊಟೆಕ್ಷನ್ ಕೊಡಬೇಕು, ಜನರನ್ನು ಮೇಂಟೈನ್ ಮಾಡಬೇಕು. ಹೆಂಗ್ ಮಾಡೋಕ್ಕಾಗುತ್ತೆ ಸರ್? ಇಷ್ಟು 5-7 IPL ಮ್ಯಾಚ್ಗಳು ಬೆಂಗಳೂರಿನಲ್ಲಿ ನಡೆದು ಒಂದಾರು ಘಟನೆ ಸಂಭವಿಸಿತು ಸರ್. ಇಷ್ಟು ವರ್ಷ ಬೆಂಗಳೂರಿನಲ್ಲಿ T20 ವರ್ಲ್ಡ್ ಕಪ್ ಮ್ಯಾಚ್ಗಳಾಗಿರ್ಬೋದು ಹಿಂದೆ, ಅಥವಾ ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚ್ಗಳಾಗಿರ್ಬೋದು, ಇಷ್ಟು ನಡೆದಿದ್ದಾವೆ. ಬೆಂಗಳೂರು ಪೊಲೀಸು ಎಫಿಷಿಯೆಂಟ್ ಆಗಿ ಕೆಲಸ ಮಾಡಿಲ್ಲ ಸರ್. ಸರ್, ಒಬ್ಬ ಪೊಲೀಸ್ ಕಮಿಷನರ್ನ, ಬೆಂಗಳೂರು ಪೊಲೀಸ್ ಕಮಿಷನರ್ ನೀವು ಸಸ್ಪೆನ್ಷನ್ ಮಾಡ್ತೀರಿ ಅಂತಂದ್ರೆ ಇಡೀ ಪೊಲೀಸ್ ಇಲಾಖೆ ಮೊರಾಲ್ ಎಲ್ಲಿಗೆ ಹೋಗಬೇಕು ಸರ್? ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋರು ಅವರು. ಬೆಂಗಳೂರಿನಲ್ಲಿ ಡ್ರಗ್ ಮಾಫಿಯಾ ಇದೆ, ಬೆಂಗಳೂರಿನಲ್ಲಿ ನೈಟ್ ಕ್ಲಬ್ಸ್ ಇದೆ, ಬೆಳಗಿನ ಜಾವದವರೆಗೂ ಕುಡಿತಾರೆ. ಇಂತಹ ಒಂದು ಊರನ್ನ ಇದುವರೆಗೂ ಕಾನೂನು ಸುವ್ಯವಸ್ಥೆನ ಕಾಪಾಡ್ಕೊಂಡು ಬಂದಿದ್ದಾರೆ. ಇಡೀ ಇಲಾಖೆ ಮೇಲೆ ಇವತ್ತು ನೀವು ಟಾರ್ಗೆಟ್ ಮಾಡಿಕೊಂಡು ಇಲಾಖೆಗೆ ಕಪ್ಪು ಚುಕ್ಕೆ ಬರೋ ರೀತಿಯಲ್ಲಿ ಇಲಾಖೆ ಒಬ್ಬ ಮುಖ್ಯಸ್ಥನ ನೀವು ಸಸ್ಪೆನ್ಷನ್ ಮಾಡ್ತೀರಿ ಅಂತಂದ್ರೆ ಈ ಪೊಲೀಸರು ಇರೋದು ಏನಕ್ಕೆ ಸರ್? ನಿಮ್ಮ ರಾಜಕೀಯಕ್ಕೂ ಬಲಿ ಆಗಬೇಕು, ನಿಮ್ಮ ಎಲ್ಲ ಒಂದು ಏನು ತೆವಲುಗಳಿದೆಯಲ್ಲ ಪುಕ್ಕಡೆ ಪ್ರಚಾರ ತಗೊಳ್ಳೋಂಥದ್ದು, ಅದಕ್ಕೂ ಅವ್ರು ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿ ನೀವು ಅವ್ರನ್ನ ದುರ್ಬಳಕೆ ಮಾಡ್ಕೊಳ್ತಿದ್ದೀರಾ. ಇವತ್ತು ಪೊಲೀಸ್ ಇಲಾಖೆ ಪರಿಸ್ಥಿತಿ ಏನಾಗಿದೆ ಸರ್? ನಿಮ್ಮ MLAಗಳಿರ್ಬೋದು, ನಿಮ್ಮ ಮಂತ್ರಿಗಳಿರ್ಬೋದು, ಮಿನಿಟ್ ತಗೊಳ್ದಲೆ, ನಾನು ಕಾಸು ತಗೊಳ್ದಲೆ ಮಿನಿಟ್ ಕೊಡ್ತೀನಿ ಅಂತ ಹೇಳೋನು ಒಬ್ಬನು ತೋರಿಸ್ಬಿಡಿ ಸರ್ ನೋಡೋಣ. ನಿಮ್ಮ ಇಲಾಖೆಯಲ್ಲಿ ಈ ಒಂದು ಪೊಲೀಸ್ ಇಲಾಖೆ ಯಾವ ರೀತಿ ಇವತ್ತು ಕಷ್ಟಕ್ಕೆ ಒಳಗಾಗಿದೆ ಅಂತಂದ್ರೆ, ಒಬ್ಬ ಸಾಮಾನ್ಯ ಅಧಿಕಾರಿನೂ ಕೂಡ ಇವತ್ತು ಅವನಿಗೆ ಕಾಸು ಕೊಡದಲೆ ಅವನಿಗೆ ಟ್ರಾನ್ಸ್ಫರ್ ಆಗಲ್ಲ. ಇಂಥ ಒಂದು ಪರಿಸ್ಥಿತಿ ಇದೆ ಇದು. ಇವತ್ತು ಪೊಲೀಸ್ ಇಲಾಖೆನ ಎಲ್ಲಾ ರೀತಿಯಲ್ಲೂ ಕೂಡ ನೀವು ಅವ್ರನ್ನ ಸಂಕಷ್ಟಕ್ಕೆ ಸಿಲುಕಿಸಿದಿರಿ. ಅವ್ರಿಗೆ ಇವತ್ತೇನಂದ್ರೆ 11 ತಿಂಗಳಾದ ಕೂಡಲೇ MLAಗಳ ಹತ್ರ ರಿನ್ಯೂವಲ್ ಚಾರ್ಜಸ್ ತಗೊಂಡೋಗಿ ನಿಂತ್ಕೊಳ್ಬೇಕು ಅಂತ ಪರಿಸ್ಥಿತಿ ಇದೆ. ಆದರೂ ಕೂಡ ಪೊಲೀಸ್ ಇಲಾಖೆನ ನೀವು ಟಾರ್ಗೆಟ್ ಮಾಡ್ತೀರಿ, ಬ್ಲೇಮ್ ಮಾಡ್ತಿದ್ರಿ ಸರ್. ಸರ್ ಸಿದ್ದರಾಮಯ್ಯನವರೇ, ನೀವು ಮಾಡಿದಿಲ್ಲ ಇಡೀ ಪೊಲೀಸ್ ಇಲಾಖೆಗೆ, ಕರ್ನಾಟಕ ಪೊಲೀಸ್ ವ್ಯವಸ್ಥೆಗೆ ನೀವು ಮಾಡಿದಂಥ ಅಪಚಾರ ಇದು. ನೀವು ನೈತಿಕ ಹೊಣೆ ಹೊರಬೇಕಿತ್ತು. ನೀವು ಯಾರಿಗಾರು ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದಾರೋ, ಅಥವಾ ಯಾರು ಇದಕ್ಕೆ ಈ ಒಂದು ಪೊಲೀಸರ ಅನುಮತಿ ಇಲ್ದಲೆ ಇಂಥ ಒಂದು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು, ಅವ್ರ ಮೇಲೆ FIR ಹಾಕಬೇಕಿತ್ತು. ಆದರೆ ನೀವು ಮಾಡಿದ್ದೇ ಬೇರೆ ಅಲ್ಲ ಸರ್. ಇವತ್ತು ದಯಾನಂದ್ ಸರ್ ಅಂತಹ ಒಬ್ಬ ಫೈನೆಸ್ಟ್ ಪೊಲೀಸ್ ಆಫೀಸರಿಗೆ ಈ ಒಂದು ಸಸ್ಪೆನ್ಷನ್ನ ಬಳುವಳಿ ಮಾತ್ರ ಅಲ್ಲ, ಇಡೀ ಪೊಲೀಸ್ ಇಲಾಖೆಗೆ ಮಾಡಿದಂತಹ ಅಪಚಾರ ಇದು ಇಡೀ ಪೊಲೀಸ್ ಇಲಾಖೆಯ ಮೊರಾಲನ್ನು ಕುಗ್ಗಿಸುತ್ತದೆ, ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತದೆ. ಇದು ರಾಜ್ಯದ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಖಂಡಿತ ಒಳ್ಳೆಯ ಬೆಳವಣಿಗೆ ಅಲ್ಲ ಸರ್. DK ಶಿವಕುಮಾರ್ ಈಗ ಏನು ಈ ಸಸ್ಪೆನ್ಷನ್ ಹೇಳಿದ್ರು, ನಮ್ಮ ಪೊಲೀಸ್ ಇಲಾಖೆ ನಿಜವಾಗ್ಲೂ ದಕ್ಷ ಅಧಿಕಾರಿಗಳು ಕರೆಕ್ಟ್ ಆಗಿ ಕೆಲಸ ಅಭಿನಂದನೆ ಮಾಡಿದ್ರು. ಅದು 24 ಗಂಟೆ ಒಳಗಡೆ ನಾನು DK ಶಿವಕುಮಾರ್ ಅವರು ನನ್ನ ಅಳ್ತಾ ಇರೋದನ್ನು ನೋಡಿದೆ. ಕುಮಾರಣ್ಣ ಹತ್ತು ಕೂಡಲೇ ಅದು ನಾಟಕ ಆಗ್ಬಿಡುತ್ತೆ. DK ಶಿವಕುಮಾರ್ ಹತ್ತಿದ ಕೂಡಲೇ ಅದು ಅಂತರಾಳದಿಂದ ಬಂದಿದ್ದಾಗುತ್ತೆ. DK ಶಿವಕುಮಾರ್ ಅವರೇ, ನೀವು ನನ್ನ ಹತ್ತಿರಿ, ಅದ್ರ ಬಗ್ಗೆ ನಂದೇನು ತಕರಾರಿಲ್ಲ ಸರ್. ನೀವು ಅಂತರಾಳದಿಂದಲೇ ನಿಮ್ಮ ಕಣ್ಣಲ್ಲಿ ನೀರು ಬಂತು ಅಂತಲೇ ಭಾವಿಸೋಣ. ಆದರೆ ಇವತ್ತು ಪೊಲೀಸ್ ಇಲಾಖೆ ನಿಮಗೆ ಬೆಳಗಿನ ಜಾವದವರೆಗೂ ಕೂಡ ಪ್ರೊಟೆಕ್ಷನ್ ಕೊಟ್ಟರಲ್ಲ ಸರ್. ಅವ್ರಿಗೊಂದು ಸುಧಾರಿಸ್ಕೊಳ್ಳೋಕ್ಕೂ ಟೈಮ್ ಕೊಡಲಿಲ್ಲ ನೀವು. ಅವರು ಇವತ್ತು ಸಸ್ಪೆನ್ಷನ್ ಬಳುವಳಿ ಕೊಟ್ಟರಲ್ಲ. ಇವತ್ತು ನಿಮ್ಮ ಚೀಫ್ ಮಿನಿಸ್ಟರ್ ಬಗ್ಗೆ ಮಾತಾಡಿ, ಸಂಪುಟ ಸಭೆಯಲ್ಲಿ ಮಾತಾಡಬೇಕಿತ್ತು. ಪೊಲೀಸರು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ, ಅವರಿಗೆ ಸಸ್ಪೆನ್ಷನ್ ಮಾಡಬಾರ್ದು ಅಂತ ಹೇಳಿ ನೀವು ಅವತ್ತು ಧ್ವನಿ ಎತ್ತಬೇಕಿತ್ತು. ಅವಾಗ ನಾವು ನೀವು ಒಪ್ತಾ ಇದ್ದು. ಇವತ್ತರ ಈಗಲಾರು ಮಾತಾಡಿ ಸರ್. ನೀವು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ನೀವೇ ಆಗಿದ್ದೀರಲ್ವಾ? ನೈತಿಕ ಹೊಣೆ ಹೊರುವಂಥದ್ದು ನಿಮ್ಮ ಜವಾಬ್ದಾರಿನ ಆಗಿದೆಯಲ್ಲ. ಬ್ರ್ಯಾಂಡ್ ಬೆಂಗಳೂರು ಅಂತ ಊರಿಗೆಲ್ಲ ತಮಟೆ ಬಾರಿಸ್ತವ್ರು ನೀವೇ ತಾನೆ. ಇವತ್ತು ಬ್ರ್ಯಾಂಡ್ ಬೆಂಗಳೂರಿಗೆ ಹೊಡೆತ ಬಿದ್ದಿದೆಯಲ್ವಾ? ನೈತಿಕ ಹೊಣೆ ಹೊರಿ ಸರ್. ಆವಾಗ ಒಪ್ಕೊಳ್ತೀವಿ, ಕರ್ನಾಟಕದ ಮಹಾಜನತೆಯನ್ನು ಒಪ್ಕೊಳ್ಳುತ್ತೆ ಸರ್. ನೀವು ಅಧಿಕಾರಕ್ಕೋಸ್ಕರ ಬ್ರ್ಯಾಂಡ್ ಬೆಂಗಳೂರು ಎಲ್ಲ ಕತೆ ಹೇಳ್ಕೊಂಡು ಬಂದ್ರೆ ಇವತ್ತು ಕರ್ನಾಟಕದ ಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, ಕಾನೂನು ಸುವ್ಯವಸ್ಥೆನೂ ಇಲ್ಲ, ಇಲ್ಲಿ ಒಳ್ಳೆ ಆಡಳಿತನೂ ಇಲ್ಲ, ಅಭಿವೃದ್ಧಿನೂ ಇಲ್ಲ. ಇವತ್ತು ಜನ ತೂಚಿ ಅಂತಿದಾರಲ್ಲ, ಅದಕ್ಕೋಸ್ಕರವಾಗಿ ನೀವು
ಜನರ ಅಟೆನ್ಷನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಈ ಥರ ಸಸ್ಪೆನ್ಷನ್ ಈ ಥರ ನಾಟಕಗಳೆಲ್ಲ ಮಾಡ್ತಾ ಇದ್ದೀರಿ. ಗೃಹ ಸಚಿವರೆಲ್ಲ ಸೇರಿ ಒಂದು ಸಭೆ ಮಾಡಬಹುದಾಗಿತ್ತು ಇದ್ರ ಮುಂಚಿತವಾಗಿ. ಕರ್ನಾಟಕ ಗೃಹ ಸಚಿವರು ಇದ್ದಾರೆ ಅಂತ ನನಗೇನೋ ಅನುಮಾನ ಇದೆ. ಅವರು ಪದವಿಗೋಸ್ಕರ ಒಂದು ಎಸ್ಕಾಟ್ ವೆಹಿಕಲ್ಗೋಸ್ಕರ ಅವರು ಗೃಹ ಸಚಿವರೇ ಹೊರತು ಯಾವ ಘಟನೆ ಆಗಲಿ, ನಾಗಮಂಗಲದಲ್ಲಿ ಕಲ್ಲು ಹೊಡೆದ್ರೂ ಅವರಿಲ್ಲ, ಹುಬ್ಬಳ್ಳಿನಲ್ಲಿ ಘಟನೆ ಸಂಭವಿಸಿದ್ರು ಇಲ್ಲ, ಇಡೀ ರಾಜ್ಯಾದ್ಯಂತ ಏನೇ ಅವಘಡಗಳಾದ್ರೂ ಕೂಡ ಅವ್ರು ಬರಲ್ಲ. ಅಲ್ಲಿ ಎಲ್ಲ ಬೆಳಗಾಮಲ್ಲಿ ಏನೋ ಇನ್ಸಿಡೆಂಟ್ ನಡೀತೋ ಅದಕ್ಕೆ ಬೇರೆಯವರೇ ಬಂದು ಹೇಳಿಕೆಯನ್ನು ಕೊಡ್ತಾರೆ. ನನಗೇನೋ ಗೃಹ ಸಚಿವರು ಇದ್ದಾರಾ ಇಲ್ವ ಅಂತ ನನಗೆ ಅನುಮಾನ ಶುರುವಾಗಿದೆ. ಪರಮೇಶ್ವರ ಸಾಹೇಬರು ಭಾಳ ಒಳ್ಳೆ ಮನುಷ್ಯ, ಆದರೆ ಒಬ್ಬ ದಕ್ಷ ಗೃಹ ಸಚಿವರ ಅಲ್ವಾ ಅನ್ನೋದನ್ನ ಕರ್ನಾಟಕ ಜನತೆಗೆ ಅರಿವಾಗೋಗ್ಬಿಟ್ಟಿದೆ. ಗೃಹ ಸಚಿವರು ಇದಾರೆ ಇಲ್ವಾ, CM ಹಿಂದ್ಗಡೆ ಓಡಾಡೋದು ಅಷ್ಟೇ. ಯಾವಾಗಲಾದ್ರು ಚೇರ್ ಬಿಟ್ಟರೆ ನನ್ನನ್ನೇನೋ ಕೂರಿಸ್ಬೋದು ಅಂತ ಹೇಳ್ಬಿಟ್ಟು ಅವ್ರ ಹಿಂದೆ ಬಾಲ ಹಿಡ್ಕೊಂಡು ಓಡಾಡ್ತಿದ್ದಾರೆ ಹೊರತು ಗೃಹ ಸಚಿವರಾಗಿ ಅವ್ರು ಖಂಡಿತ ಕೆಲಸವನ್ನು ಮಾಡ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.